ಅಂದ್ರೆ ನಮ್ಮ ಕೆಲಸದಲ್ಲಿ ನಾವು ಏನಂತಂದ್ರೆ ಸುಮಾರು ಇಡೀ ಗುಲ್ಬರ್ಗ ಜನರಿಗೆ ಶುದ್ಧವಾದಂತ ಕುಡಿಯುವ ನೀರು ಕುಡಿಸಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಸುಮಾರು ನಾವು 20-25 ವರ್ಷ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಏನು ನಮಗೆ ಕೈ ಘಟನೆ ಇದೆ ಅಂತಂದ್ರೆ ಮೇ 1ನೇ ತಾರೀಕು ಅದು ಏನಂತಂದ್ರೆ ಕಾರ್ಮಿಕರ ದಿನಾಚರಣೆ. ಅವತ್ತಿನ ದಿವಸ ನಮ್ಮ ಜೀವಜಲ ಭೀಮಬಲ ಕಾರ್ಮಿಕ ಕಲ್ಯಾಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶಿವಕುಮಾರ್ ಕಲ್ಲಕ್ ಅವರಿಗೆ ಆಕ್ಚುಲಿ ಅಂತಂದ್ರೆ ಆ ದಿವಸ ದುಡಿಸ್ಕೋಬಾರ್ದು, ಆದರೂ ಕೂಡ ಕೆಲಸದ ಒತ್ತಡ ಹೇರಿ ಆ ದಿವಸ ಅವ್ರಿಗೆ ಏನಂತಂದ್ರೆ ವಾಲ್ ಚಾಲು ಮಾಡ್ಲಿಕ್ಕೆ ಹೋದಂಥ ಸಮಯದಲ್ಲಿ ಕೆಲಸದ ನಿಮಿತ್ತ ಕೆಲಸದ ಮೇಲೆ ಇರುವಂಥ ಸಮಯದಲ್ಲಿ ಅವರಿಗೆ ಹೃದಯ ಅಪಘಾತವಾಗಿ ಮರಣ ಹೊಂದಿದ್ದಾರೆ. ಅವರು ಅವತ್ತು ಕೆಲಸ ಮಾಡಬಾರ್ದು ಅಂದ್ರೂ ಕೂಡ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ಎಲ್ಲ ಜನರಿಗೂ ಶುದ್ಧವಾದ ನೀರು ಕುಡಿಸ್ಬೇಕಂತೇಳಿ ಅಂಥ ಸಮಯದಲ್ಲಿ ಅವರಿಗೆ ಕೆಲಸದ ಒತ್ತಡದಿಂದ ಆದ ಕಾರಣ ಇವತ್ತಿಗೆ 5 ತಿಂಗಳಾದರೂ ಕೂಡ ಈ ಒಂದು LNT ಮತ್ತು ಈ ಮಹಾನಗರ ಪಾಲಿಕೆ ಮತ್ತು KVDC ಸೇರಿ ಒಂದು ಏನಂತಂದ್ರೆ ಜುಗುಲ್ಬಂದಿ ಆಟ ಆಡಿ ನಮ್ಮ ಅವರ ಒಂದು ಕುಟುಂಬಕ್ಕೆ ಇಲ್ಲಿವರೆಗೂ ಆರ್ಥಿಕ ಸಹಾಯ ಯಾವುದೂ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಮಾನವತೆ ದೃಷ್ಟಿಯಿಂದ ಆದರೂ ಕೂಡ ಇಲ್ಲಿವರೆಗೂ ಕುಟುಂಬದವರಿಗೆ ಭೇಟಿ ಆಗ್ಲಿಕ್ತಾ ಇಲ್ಲ. ತಾವು ಮೀಡಿಯಾದವರು ಇಲ್ಲಿ ಕುಟುಂಬಕ್ಕೆ ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳಿದೆ, ಇಷ್ಟು ಮಕ್ಕಳಿವೆ, ಇಷ್ಟೆಲ್ಲ ಮಕ್ಕಳು ಇದ್ರು ಕೂಡ ಮಾನವೀಯತೆ ದೃಷ್ಟಿ ಇರಲಾರಂತ ಈ ಕಾರ್ಪೊರೇಷನ್ KVDC LNT ಎಲ್ಲ ಸೇರಿಬಿಟ್ಟು ಏನಂತಂದ್ರೆ ಈ ಕುಟುಂಬದ ಸಂಘಟ ಆಟ ಆಡ್ತಾ ಇದ್ದಾರೆ. ಇದು ಏನಂತಂದ್ರೆ ಅವರು ಮರಣ ಹೊಂದಂತ ಸಮಯದಲ್ಲಿ ಕೇವಲ 3 ತಿಂಗಳ ಕೂಸಿತ್ತು, ಅಷ್ಟು ಕೂಡ ಮಾನ್ಯತೆ ಇರಲಾರ್ದು ಅವ್ರ ಕುಟುಂಬಕ್ಕಾದ್ರೂ ಒಂದು ಶಾಂತನ ಹೇಳುವಂತ ವ್ಯವಸ್ಥೆ ಈ KVDCನೂ ಮಾಡಿಲ್ಲ, ಕಾರ್ಪೊರೇಷನ್ ಮಾಡಿಲ್ಲ. ಆ LNT ಅಂತ ಅದು ಥರ್ಡ್ ಕ್ಲಾಸ್ ಅದ, ಅದು ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೀನಿ. ಈ ಒಂದು ಕುಟುಂಬಕ್ಕೆ ಏನಾದರೂ ಪರಿಹಾರ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಧರಣಿ ಸತ್ಯಾಗ್ರಹ ಅಲ್ಲ, ನಾವು 300 ಜನರು ಕೂಡ ಈ ಒಂದು ಸಮಸ್ಯೆಗಳು ಮುಂದೆ ಯಾವುದೇ ಕುಟುಂಬದಲ್ಲಿ ಆದ್ರೂ ಕೂಡ ಒಂದು ಇದಕ್ಕೆ ಕಾನೂನು ನಿಯಮ ಮಾಡಬೇಕು ಅನ್ನತಕ್ಕಂಥ ಮಾತು ಹೇಳ್ತೀನಿ. ಈ ಒಂದು ಏನಾದರೂ ಇದಕ್ಕೆ ಇವತ್ತಿನ ದಿನ ಇವರು ಏನಾದರೂ ನಮಗೆ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ 300 ಜನರ ಕುಟುಂಬ ಸಹ ತಂದು ನಿಮ್ಮ ಕಾರ್ಪೊರೇಷನ್ ನಲ್ಲಿ ಬಿಡ್ತೀವಿ. ನೀವು ಜೀವಂತ ರಸ ತೊಡೀರಿ, ನೀವು ಹೆಂಗ್ ಹೊಡಿದ್ರಿ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಕುಟುಂಬ ಮಕ್ಕಳು ಸಹಿತ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನನ್ನ 2 ಮಾತು ಮುಗಿಸ್ತೇನೆ.